ಇವತ್ತಿನಿಂದ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ. ಅದರ ನೇತೃತ್ವವನ್ನು ಡಿಕೆ ಶಿವಕುಮಾರ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಡಿಕೆ ಸಂಪುಟದಲ್ಲಿ ಯುಟಿ ಖಾದರ್ಗೆ ಸಚಿವ ಸ್ಥಾನ, ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿದ್ದಾರೆ ಯುಟಿ ಖಾದರ್. 3 ವರ್ಷಗಳಿಂದ ಸ್ಪೀಕರ್ ಆಗಿದ್ರು. ಡಿಸಿಎಂ ಸ್ಥಾನವನ್ನು ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತೇನೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಾನು ಯಾವುದೇ ಖಾತೆಗೂ ಕೂಡ ವರಿಷ್ಠರ ಮುಂದೆ ಬೇಡಿಕೆಯನ್ನ ಇಟ್ಟಿಲ್ಲ. ಡಿಕೆ ಸಂಪುಟದಲ್ಲಿ ಯುಟಿ ಖಾದರ್ಗೆ ಅದೃಷ್ಟ ಖುಲಾಯಿಸಿದೆ. ಈ ಬಾರಿ ಮತ್ತೊಮ್ಮೆ ಸಚಿವರಾಗಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸೋದು ಫಿಕ್ಸ್ ಆಗಿದೆ. ಈ ಹಿಂದೆ ಆಹಾರ ಸಚಿವರಾಗಿದ್ದರು, ವಸತಿ ಸಚಿವರಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿದರು. ಈಗ ಮತ್ತೊಮ್ಮೆ ಡಿಕೆ ಸಂಪುಟದಲ್ಲಿ ಮೊದಲ ಪಟ್ಟಿಯಲ್ಲಿಯೇ ಅವಕಾಶ ಸಿಕ್ಕಿದೆ. ಯಾವುದೇ ಖಾತೆಯನ್ನು ಕೊಟ್ಟರೂ ಕೂಡ ಸಮರ್ಥವಾಗಿ ನಿಭಾಯಿಸ್ತೇನೆ ಅನ್ನುವಂತಹ ಮಾತುಗಳನ್ನು ಯುಟಿ ಖಾದರ್ ಅವರು ಆಡಿದ್ದಾರೆ. ಹಾಗಾಗಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಆ ಪ್ರಕ್ರಿಯೆಗಳಿಗೆ ಈಗ ಚಾಲನೆಯನ್ನು ಕೊಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ಯುಟಿ ಖಾದರ್ ಅನ್ನೋದು ಗೊತ್ತಾಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯದಿಂದ ಸ್ಪೀಕರ್ ಆದವರು ಯುಟಿ ಖಾದರ್ ಅವರು. 3 ವರ್ಷಗಳಿಂದ ಸ್ಪೀಕರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದವರು ಯುಟಿ ಖಾದರ್ ಅವರು. ಜಮೀರ್ ಅಹಮದ್ ಖಾನ್ ಮತ್ತು ಯುಟಿ ಖಾದರ್ ನಡುವೆ ಒಬ್ಬರು ಈ ಬಾರಿ ಡಿಕೆ ಕ್ಯಾಬಿನೆಟ್ಗೆ ಇನ್ನಾಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಅಂದುಕೊಂಡಂತೆ ಈಗ ಯುಟಿ ಖಾದರ್ ಅವರಿಗೆ ಅದೃಷ್ಟ ಖುಲಾಯಿಸಿದೆ. ಈ ಬಾರಿ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯುಟಿ ಖಾದರ್ ಅವರು ಸಚಿವರಾಗೋದು ಫಿಕ್ಸ್ ಆಗಿದೆ. ಕರಾವಳಿ ಬೆಲ್ಟು, ಮುಸ್ಲಿಂ ಸಮುದಾಯ ಜೊತೆಗೆ ಅನುಭವ ಇದೆ, ಹಿರಿತನ ಇದೆ. ಹಾಗಾಗಿ ವರಿಷ್ಠರು ಮಣೆಯನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಯಾವುದೇ ಬಣದಲ್ಲಿಯೂ ಗುರುತಿಸಿಕೊಳ್ಳದೆ ತಟಸ್ಥರಾಗಿದ್ದವರು ಯುಟಿ ಖಾದರ್ ಅವರು. ಈಗ ಯುಟಿ ಖಾದರ್ ಅವರಿಗೆ ಅಧಿಕೃತವಾಗಿಯೇ ಮಾಹಿತಿ ಬಂದಿರುವಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಜಮೀರ್ ಅಹಮದ್ ಖಾನ್ ಮತ್ತು ಯುಟಿ ಖಾದರ್ ಪೈಕಿ ಒಬ್ಬರು ಈ ಬಾರಿ ಸಚಿವ ಸಂಪುಟಕ್ಕೆ ಇನ್ನಾಗ್ತಾರೆ, ಮೊದಲ ಪಟ್ಟಿಯಲ್ಲಿ ಹೆಸರಿರುತ್ತೆ ಅಂತೇಳಿ ಅಂದುಕೊಂಡಂತೆ ಯುಟಿ ಖಾದರ್ಗೆ ಅದೃಷ್ಟ ಖುಲಾಯಿಸಿದೆ. ಲೆಕ್ಕಾಚಾರ ಏನಿತ್ತು ಮತ್ತೆ ರಾಜೀನಾಮೆಯನ್ನು ಸ್ಪೀಕರ್ ಸ್ಥಾನಕ್ಕೆ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಹೇಳಿ? ಸ್ಪೀಕರ್ ಆಗಿರುವಂತಹ ಈಗಲೂ ಕೂಡ ಹಾಲಿ ಸ್ಪೀಕರ್ ಆಗಿರುವಂತಹ ಯುಟಿ ಖಾದರ್ ಅವರಿಗೆ ಸಚಿವ ಸ್ಥಾನ ಪಕ್ಕ ಆಗಿದೆ. ಹೈಕಮಾಂಡ್ ಈಗಾಗಲೇ ಪಕ್ಕ ಮಾಡಿದೆ. ಡಿಕೆ ಶಿವಕುಮಾರ್ ಅವರು ಕೂಡ ಕರೆ ಮಾಡಿ ಹೇಳಿದ್ದಾರೆ ಅಂತ. ಆದರೆ ಅಧಿಕೃತ ಪಟ್ಟಿ ಬಾಕಿ ಇದೆ. ಸಚಿವರಾಗಲಿರುವಂತಹ ಯುಟಿ ಖಾದರ್ ಈಗಷ್ಟೇ ಮನೆಯಿಂದ ಹೊರಡ್ತಾ ಇದ್ದಾರೆ. LH ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಮುಗಿಸ್ಕೊಂಡು ಅನಂತರ 11 ಗಂಟೆ 11:15 ಅಷ್ಟೊತ್ತಿಗೆ ಉಪಸಭಾಪತಿಗಳನ್ನು ಭೇಟಿ ಮಾಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಇವರು ಸಚಿವರಾಗ್ತಾ ಇದ್ದಾರೆ, ಬಹುತೇಕ ಖಚಿತ ಆಗಿದೆ. ಇನ್ನೂ ಕರೆ ಬಂದಿಲ್ಲ. ಆದರೆ ಯಾವ ಖಾತೆ ಬೇಕು ಅನ್ನುವಂತಹ ಬೇಡಿಕೆಯನ್ನು ಇವರು ಆಂತರಿಕವಾಗಿ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ನಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ. ಯಾವ ಖಾತೆ ಕೊಟ್ಟರು ಕೂಡ ನಿಭಾಯಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಹಿಂದೆ ಆರೋಗ್ಯ ಇಲಾಖೆ ನಿಭಾಯಿಸಿದ್ರು, ವಸತಿ ಇಲಾಖೆನೂ ಕೂಡ ನಿಭಾಯಿಸಿದ್ರು. ಯಾವ್ದು ಕೊಟ್ಟರು ಕೂಡ ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಜಮೀರ್ ಅಹಮದ್ ವಿಚಾರದಲ್ಲಿ ಹೈಕಮಾಂಡ್ ಇನ್ನೂ ಯಾವುದೇ ಸ್ಪಷ್ಟತೆಗೆ ಬಂದಿಲ್ಲ. ಅವ್ರ ವಿಚಾರದಲ್ಲಿ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಇತ್ತು. ಆ ಹಿನ್ನೆಲೆಯಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಹೇಳಲಿಕ್ಕಾಗಲ್ಲ. ಜೊತೆಗೆ ಅಲ್ಪಸಂಖ್ಯಾತರಿಗೆ ಏನಾದರೂ DCM ಹುದ್ದೆ ಕೊಡೋ ಹಾಗಿದ್ದಿದ್ರೆ, ಈಗ ಕೊಡ್ತಾ ಇಲ್ಲ, ಆದರೆ ಕೊಡೋ ಹಾಗಿದ್ದಿದ್ರೆ ಯುಟಿ ಖಾದರ್ ಅವರು ವರ್ಸಸ್ ಜಮೀರ್ ಅಹಮದ್ ಹೆಸರು ಮುಂಚೂಣಿಯಲ್ಲಿತ್ತು. ಈಗ ಯುಟಿ ಖಾದರ್ ಅವರು ಸಚಿವರಾಗ್ತಿದ್ದಾರೆ. ಒಂದೇ DCM ಹುದ್ದೆ, ಅದು ಪರಮೇಶ್ವರ್ ಅವರಿಗೆ ದಕ್ಕಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಯುಟಿ ಖಾದರ್ ಸಚಿವರಾಗ್ತಾ ಇದ್ದಾರೆ. ಇನ್ನು ಜಮೀರ್ ಅಹಮದ್ ಅವರು ಬಹುತೇಕ ಅವರ ಇನ್ನೂ ಕೂಡ ಡೌಟು. ಅವರು ಇನ್ನೂ ಕೂಡ ಆ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ಮಾಹಿತಿಯನ್ನು ಹೈಕಮಾಂಡ್ ಬಿಟ್ಕೊಟ್ಟಿಲ್ಲ. ಸಿದ್ದರಾಮಯ್ಯ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ಹೈಕಮಾಂಡ್ ಇನ್ನೂ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ. ಆದರೆ ಮೊದಲ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಹೆಸರು ಇಲ್ಲ. ಒಟ್ಟಾರೆಯಾಗಿ ಖುಷಿಯಿಂದ ಈಗ ಮನೆಯಿಂದ ಹೊರಟಿದ್ದಾರೆ ಯುಟಿ ಖಾದರ್ ಅವರು. ಸಂಜೆ 4:05 DKಶಿ ಅವರ ಜೊತೆ ಸೇರಿಕೊಂಡು ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಪ್ರೇಮ್, ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈಗ ಕೂಡ ಸ್ಪೀಕರ್ ಆಗಿದ್ದೇನೆ, ಕರೆ ಕೂಡ ಬರಲಿಲ್ಲ. ನಾನು ಶಾಸಕರ ಭವನಕ್ಕೆ ಈಗಾಗಲೇ ನಾವು ಹಿಂದೆ, ಯಾಕೆಂದರೆ ನಮ್ಮದು 15 ವರ್ಷ ಆದಂಥ 10 ವೆಹಿಕಲ್ ಇತ್ತು. ಅದು ನಾವು 15 ವರ್ಷದಿಂದ ಅದು ಯೂಸ್ ಮಾಡಬಾರ್ದಂಥ ನಿಯಮ, ಅದು ಕಾನೂನಿದೆ. ಅದಕ್ಕೆ ನಮಗೆ ಶಾಸಕರಿಗೆ ವಾಹನದ ಆಗ್ತಾಯಿತ್ತು, ಇಲ್ಲಿ ಕೊರತೆ ಕಾಣ್ತಾ ಇತ್ತು. ಅದಕ್ಕೆ ನಾವು ಒಂದು 6 ತಿಂಗಳ ಹಿಂದೆ ಅದಕ್ಕೆ ಎಪ್ರೂಲ್ ತೆಕ್ಕೊಂಡು ಅದನ್ನು ಬಹುಶಃ ಇವತ್ತು ನೂತನವಾದ ವೆಹಿಕಲ್ ಇವತ್ತು ಬಂದಿದೆ. ಅದನ್ನು ನಾವು ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೇವೆ. ರಾಜೀನಾಮೆ ಕೊಡ್ತಾ ಇದ್ದೀರಾ? ಅಲ್ಲಿ ಯಾವ ರೀತಿ ಆದೇಶ ಸರ್ಕಾರದ ಮತ್ತು ಪಕ್ಷ ಆದೇಶ ಬರ್ತದೆ ಅದು ಪಾಲಿಸ್ಕೊಂಡು ಹೋಗುವಂಥದ್ದು. ಬಹುತೇಕ ನೀವು ಸಚಿವರಾಗೋದು ಖಚಿತ ಆದಂತಿದೆ ಸರ್. ಯಾವ ಖಾತೆ ಕೇಳಿದ್ದೀರಾ, ಹೇಗೆ ಅಂತ? ನಾವು ಯಾವುದೇ ಖಾತೆ ಕೇಳುವಂಥ ಪ್ರಶ್ನೆ ಅಲ್ಲ. ಯಾವುದೇ ಬಾಲ್ ಬಂದು ಬ್ಯಾಟ್ ಮಾಡ್ತೇವೆ. ನೋಡಿ, ನಾನು ಆರೋಗ್ಯ ಖಾತೆಯೂ ನಿಭಾಯಿಸಿದ್ದೇನೆ, ವಸತಿ ಖಾತೆಯೂ ಕೂಡ. ಅಲ್ಲಿಗೆ ಯುಟಿ ಖಾದರ್ ಅವರು ಮತ್ತೊಮ್ಮೆ ಸಚಿವರಾಗೋದು ಫಿಕ್ಸ್ ಆದಂತೆ ಆಗಿರುವಂಥದ್ದು. ಈಗ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಡಿಕೆ ಶಿವಕುಮಾರ್ ಅವರ ಪದಗ್ರಹಣದ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನೆಲಮಂಗಲದಲ್ಲಿ 10 ಲಕ್ಷ ಲಾಡುವನ್ನು ವಿತರಣೆಯನ್ನು ಮಾಡಲಾಗ್ತಾ ಇದೆ.